ಇವಾಗ ಚಿಕನನ್ನು ಕ್ಲೀನ್ ಮಾಡಿ ತೊಳ್ಕೊಂಡು ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅರಿಶಿನ ಪುಡಿ ಹಾಕಿ ಮ್ಯಾರಿನೇಟ್ ಮಾಡ್ತೇನೆ 10 ನಿಮಿಷ. ಒಂದು 4 ಕೆಂಪು ಮೆಣಸು, 4 ಹಸಿಮೆಣಸು, 1 ಟೊಮೆಟೊ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ ಸಣ್ಣ ಸಣ್ಣದು, 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಒಂದು ಅರ್ಧ ಸ್ಪೂನು ಬಡೆ ಸೊಪ್ಪು, 1/4 ಸ್ಪೂನು ಜೀರಿಗೆ, 7-8 ಎಸ್ಳು ಬೆಳ್ಳುಳ್ಳಿ, ಅರ್ಧ ಇಂಚು ಚಕ್ಕೆ, ಒಂದು ಸಣ್ಣದು ಸ್ಟಾರ್ ಹೂವು, 1/4 ಸ್ಪೂನ್ಗಿಂತ ಕಡಿಮೆನೇ ಮೆಂತೆ, ಒಂದು 3 ಏಲಕ್ಕಿ, ಒಂದು ಅರ್ಧ ಇಂಚು ಶುಂಠಿ, 1/4 ಸ್ಪೂನು ಅರಿಶಿನ ಪುಡಿ, ಒಂದು ದೊಡ್ಡ ಕಪ್ಪಲ್ಲಿ ಸ್ವಲ್ಪ ಕಾಯಿ ತುರಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕುವ. ಕೆಂಪು ಮೆಣಸು ಹಾಕುವ. ಹುರಿತಾ ಅದಕ್ಕೆ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿರುವಂಥ ಎಲ್ಲ ಸಾಮಾನು ಹಾಕ್ತಾ ಇದ್ದೇನೆ. ಹಸಿಮೆಣಸು ಹಾಕ್ತಾ ಇದ್ದೇನೆ. ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿ ಬಾಡಿಸಿ ಆದಮೇಲೆ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಪುದೀನ ಸೊಪ್ಪು ಹಾಕುವ ಮತ್ತು ಕೊತ್ತಂಬರಿ ಸೊಪ್ಪು ಹಾಕುವ. ಅದು ದಂಟು ಇಟ್ಕೊಂಡಿದ್ದೇನೆ. ಈಗ 1 ಕಪ್ ಕಾಯಿ ತುರಿಯಲ್ಲಿ ಸ್ವಲ್ಪನೇ ಹಾಕುವ. ಅದ್ರ ಜೊತೆ ಹುರ್ಕೊಳ್ಳುವ. ಇವಾಗ ಚೆನ್ನಾಗಿ ಹುರಿದಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಇವಾಗ ಉಳಿದಂತಹ ಕಾಯಿ ತುರಿಯನ್ನು ಹಾಕೋಣ. ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕೋಣ. ಇನ್ನೊಂದು ಈರುಳ್ಳಿಯನ್ನು ಹಾಕೋಣ. ಇದು ಹುರ್ಕೊಳ್ಬಾರ್ದು. ಒಂದು ಈರುಳ್ಳಿ ಹುರ್ಕೊಂಡಿದ್ದೇನೆ, ಇನ್ನೊಂದು ಈರುಳ್ಳಿ ಹುರ್ಕೊಳ್ಬಾರ್ದು. ಇವಾಗ ಇದನ್ನು ಗ್ರೈಂಡ್ ಮಾಡ್ತಾರೋಣ. ಇವಾಗ ನಾನು ಕಡಿಯುವ ಕಲ್ಲಿಗೆ ಹಾಕ್ತಾ ಇದ್ದೇನೆ. ಕಲ್ಲು ಕಡಿದ್ರೆ ಟೇಸ್ಟ್ ಜಾಸ್ತಿ ಅಂತೆ. ಈಗ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತರ್ತೇನೆ. ಇವಾಗ ಒಳ್ಳೆ ಗ್ರೈಂಡ್ ಆಗಿದೆ, ತುಂಬಾ ನೈಸ್ ಆಗಿದೆ. ಇವಾಗ ಒಂದು ಪಾತ್ರೆಗೆ ತೆಗೆಯುವ. ಸ್ವಲ್ಪ ನೀರು
ನೀರು ಹಾಕಿ ತೊಳೆದು ಈ ನೀರನ್ನು ಮಸಾಲೆಗೆ ಹಾಕುವ. ಇವಾಗ 2 ಸ್ಪೂನಷ್ಟು ಎಣ್ಣೆ ಹಾಕುವ. ಎಣ್ಣೆ ಬಿಸಿಯಾಗಿದೆ. ಇವಾಗ ಒಂದು ಸಣ್ಣ ಗಾತ್ರದ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೇನೆ. ಇವಾಗ ಹಾಕುವ. ಅದಕ್ಕೆ ಕಂದು ಬಣ್ಣ ಬರುವ ತನಕ ಅದನ್ನು ನಾವು ಬಾಡಿಸ್ಕೊಳ್ಬೇಕು. ಇವಾಗ ಈರುಳ್ಳಿ ಬಾಡಿಸಿಕೊಂಡಿದ್ದೇನೆ. 2 ಹಸಿಮೆಣಸನ್ನು ಹಾಕುವ. ಮ್ಯಾರಿನೇಟ್ ಮಾಡ್ಕೊಂಡಂತ ಚಿಕನ್ ಹಾಕುವ. ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕುವ. ಯಾಕೆಂದ್ರೆ ಇದು ಮಣ್ಣಿನ ಪಾತ್ರೆ ಆಗಿದ್ರಿಂದ ತಳ ಹಿಡಿತದೆ. ಸ್ವಲ್ಪನೇ ನೀರು ಹಾಕುವ. ನಿಂಬೆ ಹಣ್ಣನ್ನು ಹಿಂಡುವ. ಇದು ಸಣ್ಣ ಲಿಂಬೆ, ಅದರಿಂದ ನಾನು 2 ಹೋಳು ಹಾಕ್ತಾ ಇದ್ದೇನೆ. 1 ಸ್ಪೂನ್ ಉಪ್ಪನ್ನು ಹಾಕ್ತಾ ಇದ್ದೇನೆ. 10 ನಿಮಿಷ ಬೇಯಿಸುವ. ಈಗ ಮಾಡಿಟ್ಟ ಮಸಾಲೆಯನ್ನು ಆ್ಯಡ್ ಮಾಡುವ. ಇದಕ್ಕೆ ಸ್ವಲ್ಪ ನೀರು ಹಾಕುವ. ಈಗ ನಮಗೆ ಎಷ್ಟು ದಪ್ಪ ಬೇಕೋ, ಎಷ್ಟು ಥಿಕ್ನೆಸ್ ಅಷ್ಟನ್ನು ಆ ಕನ್ಸಿಸ್ಟೆನ್ಸಿಗೆ ಸರಿಯಾಗಿ ಇಟ್ಕೊಳ್ಬೇಕು. ಇವಾಗ ಎಷ್ಟು ಸಾಕಾಗುತ್ತೆ. ಇದು ಚೆನ್ನಾಗಿ ಕುದಿ ಬರೋ ತನಕ ಕುದಿಸಬೇಕು. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಇವಾಗ ಚಿಕನ್ ಸಾರು ರೆಡಿಯಾಗಿದೆ. ಇದನ್ನು ಕೋಳಿ ರೊಟ್ಟಿ, ಬ್ರೆಡ್ಡು, ಇಡ್ಲಿ, ನೀರ್ದೋಸೆ ಊಟ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಉಂಟು. ಒಳ್ಳೆಯ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಫ್ರೆಂಡ್ಸ್.